ಬೆಲ್ಲ ಎಷ್ಟು ತೊಗೊಂಡಿದ್ದು? ಬೆಲ್ಲ ಅರ್ಧ ಕೆ ಜಿ, ಎಳ್ಳು ಪಾವು ಕಿಲೋ ಎಳ್ಳು, ಒಂದು ಹೊಸ ಹಾಕೊಂಡು ಶೇಂಗಾ 1 ಕಿಲೋ, ಅರ್ಧ ಕಿಲೋ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ಲೈವ್ಲಿ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಶೇಂಗಾ ಹೋಳಿಗೆಯನ್ನು ಸ್ಪೆಷಲ್ಲಾಗಿ ಯಾವ ರೀತಿ ಮಾಡೋದಂತ ಹೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಪೆಷಲ್ ಯಾಕೆ ಅನ್ನಕತ್ತೀನಂದ್ರೆ, ನಾಳೆ ಎಳ್ಳಮಾವಾಸ್ಯೆ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಹಬ್ಬ ಅಂತ ಹೇಳ್ಬೋದು. ಈ ಜವಾರಿ ಹಬ್ಬಕ್ಕೆ ನಾವೆಲ್ಲ ಯಾವ ರೀತಿ ತಯಾರಿಯನ್ನು ಮಾಡ್ಕೋತೀವಿ ಅಂತಂದ್ರೆ, ಇವತ್ತಿನ ದಿವಸ, ಹಿಂದಿನ ದಿವಸ, ನಾಳೆ ಅಮಾವಾಸ್ಯೆ ಅಂದರೆ ಇವತ್ತಿನ ದಿವಸ ನಾವು ಏನು ಮಾಡ್ತೀವಿ ಅಂದ್ರೆ ಪಲ್ಯ ಸೋಸು ಹಬ್ಬ ಅಂತ ಮಾಡ್ತೀವಿ. ಇವತ್ತು ಬೆಳಗ್ಗೆ ಎಲ್ಲ ನಾವೇನು ಮಾಡ್ತೀವಿ, ಹಸಿ ಪಲ್ಯವನ್ನು ತಂದು ಅವುಗಳನ್ನೆಲ್ಲ ಸೋಸಿಟ್ಟು ಕಾಳುಗಳನ್ನು ಎಲ್ಲ ಹಸನು ಮಾಡಿಟ್ಕೊಂಡು, ಒಟ್ಟಾರೆ ಹೇಳೋದಂದ್ರೆ ಅಮಾವಾಸ್ಯೆ ದಿವಸ ನಮ್ಗೆ ಚರಗ ಚೆಲ್ಲಕ್ಕೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡಿಟ್ಕೋತೀವಿ. ಅದನ್ನು ನಾವು ರಾತ್ರಿ ಹೊತ್ತಿನಲ್ಲಿ ಅಡುಗೆನ ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರಾತ್ರಿ ಹೊತ್ತು ಯಾಕೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಎಲ್ಲ ರಾತ್ರಿ ಅಡುಗೆ ಮಾಡಿ ಬೆಳಗ್ಗೆ ಹೊತ್ತು ಹೊಂಡೋದ್ರಲ್ಲಿ ನಾವು ಬುತ್ತಿಯನ್ನು ಕಟ್ಕೊಂಡು ಹೊಲಕ್ಕೆ ಹೋಗಿ ಅಲ್ಲಿ ಭೂಮಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ನಾವು ಮಾಡಿರುವ ಅಡುಗೆಯನ್ನು ನೈವೇದ್ಯ ಹಿಡಿದು ನಾವು ಅಲ್ಲಿ ಊಟವನ್ನು ಮಾಡಿ ಎಲ್ಲರೂ ಸಂತಸದಿಂದ ಆ ಸುಗ್ಗಿ ಕಾಲವನ್ನು ಸವಿದು ನಾವು ಮತ್ತೆ ಮನೆಗೆ ಬರ್ತೀವಿ. ಅಂದರೆ ಯಾವ್ಯಾವ ರೀತಿ ಅಡುಗೆ ಮಾಡಿರ್ತೀವಿ ಅಂದರೆ, ಬರೀ ಇಲ್ಲಿ ಶೇಂಗಾದ ಹೋಳಿಗೆಯನ್ನು ಅಷ್ಟೇ ಮಾಡಿರೋದಿಲ್ಲ. ಸಜ್ಜೆ ಕಡುಬು, ಜೋಳದ ಕಡುಬು, ಶೇಂಗಾದ ಹೋಳ್ಗೆ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಮೊಸರು, ಹಿಂಡಿ, ಕಲ್ಲ ಕುಟ್ಟಿದ ಖಾರ, ಈ ರೀತಿಯಾಗಿ ಬಗೆ ಬಗೆಯ ನಾನಾ ರೀತಿಯ ಅಡುಗೆಗಳನ್ನು ಮಾಡಿಕೊಂಡು ಅಲ್ಲಿ ನಾವು ಭೂಮಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಊಟವನ್ನು ಸವಿದು ಎಳ್ಳಮಾವಾಸ್ಯೆಯನ್ನು ನಾವು ಈ ರೀತಿ ಉತ್ತರ ಕರ್ನಾಟಕದವರು ಆಚರಣೆಯನ್ನು ಮಾಡ್ತೀವಿ. ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಶೇಂಗಾದ ಹೋಳಿಗೆಯನ್ನು ಮಾಡ್ತಾಯಿದ್ದೀವಿ. ಯಾವ ರೀತಿ ನಾವು ಶೇಂಗಾದ ಹೋಳಿಗೆ ಮಾಡ್ತೀವಿ ಅಂಥೇಳಿ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬರ್ರಿ, ತಡ ಯಾಕೆ, ಅದಕ್ಕೆ ಏನೇನು ಬೇಕಂತ ಹೇಳಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಅರ್ಧ ಕೆ ಜಿ ಶೇಂಗಾ, ಅರ್ಧ ಕೆ ಜಿ ಬೆಲ್ಲ, ಪಾವು ಕಿಲೋ ಬಿಳಿ ಎಳ್ಳನ್ನು ತೊಗೊಂಡ್ವಿ. ಎಳ್ಳನ್ನು ಸ್ವಲ್ಪ ಹುರ್ಕೊಂಡಿದ್ದೀವಿ. ಅದನ್ನು ಈಗ ಹುರಿದಿರುವಂಥ ಶೇಂಗಾನ ನಾವು ಮಿಕ್ಸಿಗೆ ಹಾಕೋತಾ ಇದ್ದೀವಿ. ನೋಡಿರಿ, ಇದು ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ ಯಾವ ರೀತಿ ಹಾಕೋಬೇಕಂತಂದ್ರೆ, ಭಾಳ ಸಣ್ಣ ಆಗಬಾರ್ದು, ಅದು ಪುಡಿ ಸ್ವಲ್ಪ ದಪ್ಪಾಗಿರಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿರಬೇಕು. ನೋಡಿರಿ, ಈ ರೀತಿಯಾಗಿ ಕಾಳಾಗಿರಬೇಕು. ಅಂದ್ರೆ ಶೇಂಗಾದ ಹೋಳ್ಗೆ ನಮ್ಗೆ ತಿನ್ನೋಕೆ ಚಲೋ ಆಗ್ತಾವೆ. ಈಗ ಅದ್ರ ಜೊತೆಗೆ ನಾವು ಎಳ್ಳನ್ನು ಹಾಕೋತಾ ಇದ್ದೀವಿ. ಅದನ್ನು ಕೂಡ ಈಗ ಮಿಕ್ಸಿಗೆ ಹಾಕೋತಾ ಇದ್ದೀವಿ. ಅದು ದಪ್ಪೇ ಇರಬೇಕು, ಭಾಳ ಸಣ್ಣ ಆಗಬಾರ್ದು. ಅದ್ರ ಜೊತೆಗೆ ಈಗ ನಾವು ಮತ್ತೆ ಬೆಲ್ಲ ಏನು ಕುಟ್ಟಿಟ್ಟಿದ್ವಲ್ಲ ಅದನ್ನು ಕೂಡ ಮಿಕ್ಸಿಗೆ ಹಾಕೋತೀವಿ. ನೋಡಿರಿ, ಅದು ಶೇಂಗಾದ ಪುಡಿ ಒಳಗೆ ಹಾಕೋಬೇಕ್ರಿ ಬೆಲ್ಲ, ಅಂದ್ರೆ ಅದು ಮಿಕ್ಸಿಗೆ ಅಂಟ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಅದನ್ನು ಈಗ ಎಲ್ಲ ಶೇಂಗಾ ಪುಡಿ ಒಳಗೆ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಈಗೆಲ್ಲ ಶೇಂಗಾ ಪೌಡರ್ ರೆಡಿ ಆಯಿತು. ಅದಕ್ಕೆ ಈಗ ಜಾಜಿಕಾಯಿ ಮತ್ತು 1-4 ಏಲಕ್ಕಿ ಅದನ್ನು ಈ ರೀತಿಯಾಗಿ ಕುಟ್ಟಿ ಪೌಡ್ರ್ ಮಾಡಿ ಅದನ್ನು ಈಗ ಇಲ್ಲಿ ಶೇಂಗಾದ ಪುಡಿ ಏನು ರೆಡಿ ಮಾಡ್ಕೊಂಡಿವಲ್ರಿ ಅದಕ್ಕೆ ಹಾಕಿ ಕಲಿಸ್ಬೇಕು. ನೋಡಿರಿ, ಚೆನ್ನಾಗಿ ಅದ್ರ ಜೊತೆ ಕಲಿಸ್ಬೇಕು. ಈಗ ಎಲ್ಲ ಬೆಲ್ಲ ಅದೆಲ್ಲ ಕಲಸ್ಯಾರ. ಅದಕ್ಕೆ ಸ್ವಲ್ಪ ನೀರನ್ನು ಚಿಮ್ಸಾಕತ್ತಾರೆ. ನೀರು ಯಾಕೆ ಚಿಮ್ಸಾಕತ್ತಾರಂದ್ರೆ, ಅದು ಸ್ವಲ್ಪ ಹಿಂಗೆ ಕಟ್ಟಿದ್ರೆ ಉಂಡೆ ಆಗ್ಬೇಕ್ರಿ ಇದು ಪುಡಿ. ಭಾಳ ನೀರನ್ನು ಹಾಕಬಾರ್ದು. ಭಾಳ ಜಿಬಿ ಆತಂದ್ರೆ ಹೋಳ್ಗೆ ಬರೋಂಗಿಲ್ಲ. ಸ್ವಲ್ಪ ಹೌದು ಅಲ್ಲೋ ಅನ್ನುವಂಗೆ ಸ್ವಲ್ಪ ನೀರನ್ನು ಚಿಮ್ಮಿಸಿ ಅದು ಚೆನ್ನಾಗಿ ಎಲ್ಲ ಬೆಲ್ಲ, ಎಳ್ಳು ಮತ್ತು ಏಲಕ್ಕಿ, ಜಾಜಿಕಾಯಿ ಏನು ಕುಟ್ಟಿ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಅದ್ರ ಜೊತೆ ಕೂಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಅದು ಪುಡಿ ಉಂಡೆ ಆಗಬೇಕು ಕಟ್ಟಿದ್ರೆ, ಅಂದ್ರೆ ಹೋಳ್ಗೆ ಚೆನ್ನಾಗಿ ಬರ್ತಾವೆ. ಈಗ ಹೋಳ್ಗೆ ಮಾಡೋಕ್ಕೆ ಶೇಂಗಾ ಪೌಡ್ರ್ ನಾವು ರೆಡಿ ಮಾಡ್ಕೊಂಡಿವಿ. ಬರೀ ಪೌಡ್ರ್ ಇದ್ರೆ ಅಷ್ಟೇ ನಮ್ಗೆ ಹೋಳ್ಗೆ ಆಗೋದಿಲ್ಲ. ಅದಕ್ಕೆ ಏನು ಬೇಕಂದ್ರೆ ಮೈದಾ ಹಿಟ್ಟು ಬೇಕೀಗ. ಮೈದಾ ಹಿಟ್ಟನ್ನು ನಾವಿಲ್ಲಿ ನಾದ್ಕೋತಾ ಇದ್ದೀವಿ. ನೋಡಿರಿ, ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಅದನ್ನು ಮೆತ್ತಗೆ ನಾದ್ಕೋಬೇಕು. ಅದು ಸ್ವಲ್ಪ ನೆನೆಯೋಕ್ಕೂ ಬಿಡಬೇಕು ಒಂದು 10 ನಿಮಿಷ, ಅಂದ್ರೆ ನಮ್ಗೆ ಹೋಳ್ಗೆ ಚೆನ್ನಾಗಿ ಬರ್ತವೆ. ಮೈದಾ ಹಿಟ್ಟು ಅಲ್ಲದೆ ಗೋಧಿ ಹಿಟ್ಟಲೇನೂ ಕೂಡ ಶೇಂಗಾದ ಹೋಳಿಗೆನ ಮಾಡ್ತಾರೆ. ಅದು ಗೋಧಿ ಹಿಟ್ಟಲೆ ಮಾಡಿದ್ದು ಭಾಳ ಕೆಂಪಾಗಿ ಬ್ರೌನ್ ಕಲರ್ ಬರ್ತಾವೆ. ಮೈದಾ ಹಿಟ್ಟನ್ನೇ ಚಲೋ ಇದಕ್ಕೆ ಶೇಂಗಾದ ಹೋಳಿಗೆಗೆ. ನಾವು ಇಲ್ಲಿ
ಮೈದಾ ಹಿಟ್ಟನ್ನೇ ಮಾಡಾಕತ್ತೀವಿ ನೋಡ್ರಿ. ಈಗ ಹಿಟ್ಟು ನೆಂದಿತ್ತು ನಾದಿಟ್ಟಿದ್ವಿ. ಈಗ ಹೋಳ್ಗೆ ಮಾಡಾಕತ್ತಾರೆ ನೋಡ್ರಿ. ಯಾವಾಗಲೂ ನಾವು ಹೋಳಿಗೆ ಮಾಡುವಾಗ, ಶೇಂಗಾದ ಹೋಳ್ಗೆ ಮಾಡುವಾಗಲಿ ಹೂರ್ಣದ ಹೋಳಿಗೆ ಮಾಡುವಾಗಲಿ ನಾವು ಆ ಹಿಟ್ಟನ್ನು ಸ್ವಲ್ಪ ತೊಗೋಬೇಕು. ಉಳ್ಳಿ ಮಾಡೋಕ್ಕೆ ಸ್ವಲ್ಪ ಪೌಡ್ರನ್ನು ಅದ್ರೊಳಗೆ ಜಾಸ್ತಿ ಹಾಕಿದ್ರೆ ಹೋಳ್ಗೆ ಟೇಸ್ಟ್ ಚೆನ್ನಾಗಿರ್ತೈತೆ ತಿನ್ನಕ್ಕೆ. ಇಲ್ಲಾಂದ್ರೆ ಬರೀ ಹಿಟ್ಟು ಜಾಸ್ತಿ ಆತಂದ್ರೆ ಹಿಟ್ಟಾಗಿ ಹತ್ತವು ಹೋಳ್ಗೆ. ನೋಡ್ರಿ, ಈ ರೀತಿಯಾಗಿ ಉಳ್ಳಿ ಮಾಡಿಕೊಂಡು ನಾವು ಅದನ್ನು ಲಟ್ಟಿಸ್ಬೇಕೀಗ. ಲಟ್ಸೋಕ್ಕಿಂತ ಮುಂಚೆ ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಾಕಬೇಕು. ಮೈದಾ ಹಿಟ್ಟು ಹಾಕಿ ಮೇಲೆ ಆ ಉಳ್ಳಿಯನ್ನು ಇಟ್ಟು ನಾವು ಲಟ್ಸ್ಕೊತ ಹೋಗಬೇಕು. ಶೇಂಗಾದ ಹೋಳ್ಗೆ ಸ್ವಲ್ಪ ದಪ್ಪನೇ ಇರಬೇಕು. ತಳ್ಳ ಆದ್ರೆ ಟೇಸ್ಟ್ ಹತ್ತಾಕಿಲ್ಲವು, ಕಟ್ಟಿಯಾಗಿಬಿಡ್ತಾವೆ. ಸ್ವಲ್ಪ ದಪ್ಪಾಗಿ ಲಟ್ಸ್ಕೊತು, ಇಲ್ಲಿ ತೋರಿಸಿದ್ದೀನಲ್ಲ ಆ ರೀತಿಯಾಗಿ ಸ್ವಲ್ಪ ದಪ್ಪ ಲಟ್ಸ್ಕೊತು ಹೋಳ್ಗೆ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ನಾವು ತಯಾರು ಮಾಡ್ಕೊಂಡಿರುವಂಥ ಶೇಂಗಾ ಪೌಡರಿಂದ 25 ಹೋಳಿಗೆ ರೆಡಿಯಾಗ್ಯಾವು. ಎಷ್ಟು ಮಸ್ತ್ ಬಂದಾವಂತ ನೀವು ಕೂಡ ನೋಡ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ.